ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜನಪ್ರಿಯ ಮಾಜಿ ಶಾಸಕರಾದ ಲಿಂಗೈಕ್ಯರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪರ ಅವರ ಹುಟ್ಟುಹಬ್ಬದ ಅಂಗವಾಗಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರ ಅವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶಂಶೀರ್ ಅಹಮದ್, ಕೆಪಿಸಿಸಿ ಸದಸ್ಯರು ಹಾಗೂ ವಕೀಲರಾದ ಕಲೇಶ್ ಪಾಟೀಲ್, ಕೆಪಿಸಿಸಿ ಎಸ್ಟಿ ಘಟಕದ ಮಾಜಿ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ, ಶಾಮನೂರು ಶಿವಶಂಕರಪ್ಪರ ಅಭಿಮಾನಿ ಬಳಗದ ಸದಸ್ಯರಾದ ಪರಶುರಾಮ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಮಾಧ್ಯಮ ಮಿತ್ರರೇ, ಈಗಾಗಲೇ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಮಾತನಾಡಿದಂಥ ನಮ್ಮ ಪರಶುರಾಮ್ ಅವರು ಮತ್ತು ಪಾಲಣ್ಣವರು ಸ್ಪಷ್ಟವಾಗಿ ಮಾಹಿತಿ ತಿಳಿಸಿದ್ದಾರೆ. ಈಗಾಗಲೇ ಪ್ರತಿ ವರ್ಷದಂತೆ ಈ ವರ್ಷವೂ ಬರೀ ಕೇವಲ ಕರ್ನಾಟಕ ರಾಜ್ಯ ಅಲ್ಲ, ದೇಶ ವಿದೇಶದ ಮಟ್ಟದಲ್ಲಿ ತಮ್ಮದೇ ಆದಂಥ ಸೇವೆಯ ಮುಖಾಂತರ ಒಬ್ಬ ಆಧುನಿಕ ಕರ್ಣ ಆಗಿ, ದಾನಶೂರ ಕರ್ಣ ಆಗಿ ಅವರು ಮಾಡಿದಂಥ ಕೀರ್ತಿ ನಮಗೆ ನಿಮಗೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಈಗಾಗಲೇ ನಮ್ಮನ್ನು ಅವರು ಶಾರೀರಿಕವಾಗಿ ಅಗಲಿದ್ದಾರೆ. ಆದರೆ ಇವತ್ತು ನಾವೆಲ್ಲ ಹೇಳ್ತೀವಿ, ಸ್ಥಾವರಕ್ಕೆ ಅಳಿವಿದೆ ಮಾತ್ರ ಜಂಗಮಕ್ಕೆ ಅಳಿವಿಲ್ಲ ರೀತಿಯಲ್ಲಿ ಅವರು ಮಾಡಿದ ಕೆಲಸ ನಮ್ಮ ಜೊತೆಗಿದ್ದಾವೆ. ಅವರು ಸತ್ತು ಬದುಕಿದಂಥವರು ಅನ್ನೋಂಥ ಮಾತನ್ನು ನಾನು ಈಗ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪುರುಷ ಮತ್ತು ಮಹಿಳೆ ನಮ್ಮ ಸಂಪ್ರದಾಯದಂತೆ ಗೃಹಸ್ಥಾಶ್ರಮ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇದ್ದಂಥವರು ದೊಡ್ಡ ಪ್ರಮಾಣದಲ್ಲಿ ಅದ್ಧೂರಿಯಾಗಿ ಮಾಡೋದಕ್ಕೆ ಯಥೇಚ್ಛವಾಗಿ ಹಣವನ್ನು ಖರ್ಚು ಮಾಡಿ ಇವತ್ತು ತಮ್ಮ ಶ್ರೀಮಂತಿಕೆಯನ್ನು ಅವರು ತೋರ್ಪಡಿಸ್ಕೊಳ್ತಾರೆ. ಅದು ಒಂದು ಭಾಗ. ಆದರೆ ಇನ್ನೂ ಒಂದು ಭಾಗ ಕನಿಷ್ಠ ಪ್ರಮಾಣದ ಸಪ್ತಪದಿ ತುಳಿಯೋದಕ್ಕೆ ಆಗದಿರೋಂಥ ಬಡತನ ಒಂದು ವ್ಯವಸ್ಥೆ ನಮ್ಮನ್ನು ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ವಿಚಾರವನ್ನು ಮನಗಂಡಂಥ ನಿಮ್ಮೆಲ್ಲರ ನೆಚ್ಚಿನ ಅಪ್ಪಾಜಿಯವರಾಗಿರ್ತಕ್ಕಂಥ ನಮ್ಮ ಲಿಂಗೈಕ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ 96ನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಅವರು ಏನು ಶಾರೀರಿಕವಾಗಿ ಅವರಿಲ್ಲ, ಆದರೆ ಅವರು ಸ್ಥಾವರಕ್ಕಳಿ ಮುಂಟು ಜಂಗಮಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಅವರ ಜಂಗಮ ನಮ್ಮ ಜೊತೆಯಲ್ಲಿದೆ. ಅವರು ಇದರನ್ನ ರೀತಿಯಲ್ಲಿ ಭಾವಿಸ್ಕೊಂಡು ಅವರ ಜೀವಿತ ಕಾಲದಲ್ಲಿ ಏನೇನು ಕಾರ್ಯವನ್ನು ಅವರು ಮಾಡಿದ್ರೋ ಅವನ್ನ ಅವರ ಕುಟುಂಬಸ್ಥರು ಇವತ್ತು ಚಾಚು ತಪ್ಪದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕೇವಲ ಕುಟುಂಬಸ್ಥರಲ್ಲ, ಅವರು ಏನು ಅಗಲಿದಂಥ ಅವರ ಅಪಾರ ಬಂಧು ಬಳಗ ಇದೆಯೋ, ಅಜಾತ ಶತ್ರುವಾಗಿ ಗಳಿಸಿದಂಥ ಕೀರ್ತಿ ಏನಿದೆಯೋ, ಅವರು ನಿಜವಾಗ್ಲೂ ಇವತ್ತು ಅವರ ಅಭಿಮಾನದಿಂದ ಅವರ 96ನೇ ವರ್ಷದ ಹುಟ್ಟುಹಬ್ಬವನ್ನು ದಿನಾಂಕ 17/6/26ನೇ ಬುಧವಾರ ಸಮಯ 10 ಗಂಟೆಗೆ ಸ್ಥಳ ಬಾಪೂಜಿ MBA ಕಾಲೇಜ್ ಮೈದಾನದಲ್ಲಿ ಅದ್ಧೂರಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಈ ಸಾಮೂಹಿಕ ವಿವಾಹವನ್ನು ಮಾಡೋದಕ್ಕೆ ಅವರು ಪೂರ್ವ ತಯಾರಿ ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾವು ಇವತ್ತು ನಮಗೆ ಶಾಸಕರಾಗಿ ನಾವಿದ್ದೀವಿ, ಅವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ನಾವು ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಇದರ ಸೂಕ್ಷ್ಮ ವಿಚಾರಗಳನ್ನು ನಾವು ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬ ಏನು ಸಪ್ತಪಡಿ ತುಳಿಯುವಂಥವರಿಗೆ ಗಮನಕ್ಕೆ ತರೋ ಅನ್ನೋ ಉದ್ದೇಶದಿಂದ ಇವತ್ತು ನಾವೆಲ್ಲೆಲ್ಲ ಸೇರಿಕೊಂಡಿದ್ವಿ. ತಮ್ಮ ಈ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ವಿ. ದಯಮಾಡಿ ಮಾಧ್ಯಮ ಗೆಳೆಯರಾದ ತಾವುಗಳು ಈ ವಿಚಾರವನ್ನು ಪ್ರತಿಯೊಬ್ಬರಿಗೆ ಮನಮುಟ್ಟುವಂಥ ಆಸಕ್ತರಿಗೆ ತಿಳಿಸಿದರೆ ಇದರ ಸದುಪಯೋಗ ಅವರು ಪಡ್ಕೊಂಡು ಅವರು ಸಪ್ತಪದಿ ಪಾಣಿಗ್ರಹಣ ಏನು ಇವನ್ನೆಲ್ಲ ನಾವು ಹೇಳ್ತೋ ಆ ಮುಖೇನ ಅವರು ಇವತ್ತು ಈ ಒಂದು ಏನು ನಾವು ಗೃಹಸ್ಥಾಶ್ರಮಕ್ಕೆ
ಅವರು ಬಂದು ಅವರು ಈ ಒಂದು ಪರಸ್ಪರ ಗಂಡ ಹೆಂಡಿರು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸಿ ಸುದೀರ್ಘವಾಗಿರ್ತಕ್ಕಂಥ ಅವರ ದಾಂಪತ್ಯ ಇರಲಿ ಅನ್ನೋ ಮಾತನ್ನು ಯಾವ ನಿಟ್ಟಿನಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥವರು, ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಿಮ್ಮೆಲ್ಲರ ನೆಚ್ಚಿನ ನಾಯಕಿ, ಇವತ್ತು ಪಾರ್ಲಿಮೆಂಟ್ ಸದಸ್ಯರು ನಮ್ಮ ಈ ಭಾಗದ ಕುಂದು ಕೊರತೆಗಳನ್ನು ಇವತ್ತು ಕನ್ನಡದಲ್ಲಿ ಧ್ವನಿ ಎತ್ತಿದಂಥವ್ರು ಯಾರಾದರೂ ಇದ್ದಾರೆ, ನಿಜವಾಗ್ಲೂ ನಮ್ಮ ಮೇಡಮ್ಮರನ್ನಂತ ಪ್ರಭಾ ಮೇಡಮ್ಮರನ್ನಂತ ಕೇಳ್ತೀವಿ. ಜೊತೆಗೆ ಅವರ ವಂಶದ ಮತ್ತೊಂದು ಕೂಡಿ ಇದಕ್ಕೆ ಸೇರ್ಪಡೆಯಾಗಿ ಎಲ್ಲ ಸಮಸ್ಯೆಗಳನ್ನು ಸಮರ್ಥನಾಗಿ ಹೆಸರಿನಲ್ಲೂ ಸಮರ್ಥ ಮತ್ತು ಆತ ಹಿಡಿದ ಕೆಲಸ ಮಾಡೋದಕ್ಕೂ ಸಮರ್ಥ. ಹಾಗಾಗಿ ಅಂಥವರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅನ್ನೋಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸಿ, ದಯಮಾಡಿ ನಾಳೆ ಈ ಎಲ್ಲ ಸಂಪೂರ್ಣ ವಿವರಣವನ್ನು ನೀವಿಲ್ಲಿ ಕೊಡುವಂಥ ಕೆಲಸ ಮಾಡಬೇಕು. ಹಾಗಾಗಿ ಇದು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದ್ದಲ್ಲ, ಸರ್ವ ಧರ್ಮವರಿಗೂ ಇದು ಸೀಮಿತವಾಗಿರುವಂಥದ್ದು. ಹಾಗಾಗಿ ಸಂಬಂಧಪಟ್ಟವರಿಗೆ ಆ ಧರ್ಮದ ಸಂಪ್ರದಾಯದಂತನೂ ನಾವು ಮಾಡೋಂಥ ವ್ಯವಸ್ಥೆ ಅವ್ರು ಇಟ್ಕೊಂಡಿದ್ದಾರೆ. ಯಾಕಂದರೆ ಅವ್ರಿಗೆ ಮುಂದಾಲೋಚನೆ ಭಾಳ ಸೊಗಸಾಗಿದೆ. ಎಲ್ಲ ಧರ್ಮದ ಧರ್ಮಗುರುಗಳು ಬರ್ತಾರೆ, ಅವರವರ ಸಂಪ್ರದಾಯದಂತ ಅವ್ರಿಗೆ ಏನು ಬೇಕೋ ಆ ವ್ಯವಸ್ಥೆಯನ್ನು ನಮ್ಮ ಸಮಿತಿ ಮಾಡ್ತದೆ. ಜೊತೆಗೆ ವಧು ಮತ್ತು ಬೇಕಾಗಿರ್ತಕ್ಕಂಥ ವರನಿಗೆ ಮದುವೆಗೆ ಸಂಬಂಧಪಟ್ಟ ಬಟ್ಟೆ, ತಾಳಿ, ಕಾಲುಂಗ್ರ ವಧುವಿಗಾದರೆ ವರನಿಗೂ ಸಹ ಎಲ್ಲ ರೀತಿಯಾದ ಬಟ್ಟೆಗಳನ್ನು ನಾವು ಕೊಡೋದ್ರ ಮುಖಾಂತರ ಇವರಿಗೆ ಈ ಕುಟುಂಬದ ಪರವಾಗಿ ಈ ಕೆಲಸ ಮಾಡೋಂಥದ್ದನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಜವಾಬ್ದಾರಿ ನನಗೆ ಕುಟುಂಬ ಕೊಟ್ಟಿರೋದಕ್ಕೆ, ಶಾಮರು ಕುಟುಂಬ ಕೊಟ್ಟಿರೋದಕ್ಕೆ ನಾನು ಖಂಡಿತವಾಗ್ಲೂ ನಾನು ಚಿರಋಣಿ ಅನ್ನಂಥ ಮಾತನ್ನು ಹೇಳಕ್ಕೆ ಬಯಸಿ, ಈ ಉಪಯೋಗವನ್ನು ನನ್ನ ಕ್ಷೇತ್ರದ ಎಲ್ಲ ಸರ್ವಧರ್ಮದವರು ಪಡ್ಕೊಳ್ಳಿ ಅಂತ ಹೇಳಕ್ಕೆ ಬಯಸಿ, ಈ ಮಾಧ್ಯಮದ ಮುಖಾಂತರ ಈ ವಿಚಾರಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕುಟುಂಬಕ್ಕೆ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ.